ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆಷಾಢ ಬರ್ತಿದ್ದ ಹಾಗೇನೆ ತಣ್ಣನೆ ಗಾಳಿ ಜೊತೆ ಒಂದಿಷ್ಟು ಮನಸ್ಸಿಗೆ ಬೇಸರನೂ ಶುರು ಆಗ್ಬಿಡುತ್ತೆ ಅನ್ಸುತ್ತೆ. ಇದು ವೆದರ್ ಇನ್ಫ್ಲೂಯೆನ್ಸಾ ಅಂತಂದರೆ ಖಂಡಿತ ಅಲ್ಲ. ಆಷಾಢ ಮುಗೀತಿದ್ದಂಗೆ ಬಂಗಾರದ ಬೆಲೆ, ಛತ್ರದ ಓಡಾಟ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಡುತ್ತೆ. ಒಂಥರ ಸಂಭ್ರಮ. ಎಲ್ಲೆಲ್ಲಿ ನೋಡಿದ್ರೂ ನಿಗಿ ಅಂತ ಓಡಾಡೋ ಹೆಣ್ಮಕ್ಳಿರಬಹುದು, ಆ ಬಣ್ಣ ಬಣ್ಣದ ಬಟ್ಟೆಗಳಿರಬಹುದು. ಇಷ್ಟೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು? ಒಂದು ಮದುವೆ ಅಂದರೆ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಹೇಗೆ ಮಾಡೋದು ಅಂತಂದಾಗ ನಮ್ಮ ಕಣ್ಣಿಗೆ ಕಾಣಿಸೋವಂಥವ್ರು ವೆಡ್ಡಿಂಗ್ ಪ್ಲಾನರ್ಸ್. ಈ ದಿಕ್ಕಿನಲ್ಲಿ ನಮ್ಮ ಕಣ್ಣಿಗೆ ಬಿದ್ದವರು ಲತಾ ರಂಗಸ್ವಾಮಿಯವರು. ಇವರು ಮದುವೆಗೆ ಬೇಕಾದಂಥ ಸಾಕಷ್ಟು ಕೆಲಸಗಳನ್ನು ನಿರ್ವಹಿಸಿಕೊಟ್ಬಿಡ್ತಾರೆ. ನಮಸ್ಕಾರ ಲತಾ ಅವರೇ. ನಮಸ್ತೆ. ಮದುವೆ ಅಂತಂದರೆ ಅದು ಒಂದು ದೊಡ್ಡ ಇವೆಂಟ್. 1 ಅಥವಾ 2 ದಿನದ ಕೆಲಸ ಇರಬಹುದು. ಇದು ವೇರಿ ಆಗ್ತಾ ಹೋಗುತ್ತೆ. ಕೆಲವೊಮ್ಮೆ 5 ದಿನ, 7 ದಿನ, 10 ದಿನದವರೆಗೂ ಹೋಗುತ್ತೆ. ಹಿಂದಿನ ಕಾಲದಲ್ಲಿ ವಾರಾನ್ಗಟ್ಲೆ ನಡೀತಿತ್ತು ಮದುವೆ ಅಂತಾರೆ. ಆವಾಗ ಹೌದಾ ಅಂತ ಆಶ್ಚರ್ಯ ಪಡ್ತಿದ್ದ ದಿನ ಹೋಗ್ಬಿಟ್ಟು ಇವಾಗ ಮತ್ತೆ ನಾವು ಅದೇ ಕಾಲಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಒಂದು ಮದುವೆ ಅಂತ ಹೇಳಿದ್ರೆ ವಾರ ಅಲ್ಲ, ತಿಂಗಳಿಗೆ ಮುಂಚೆ ಪ್ಲಾನ್ ಆಗುತ್ತೆ. ಇವಾಗ ನಾನು ಡಿಸೈನರ್, ಸೊ ನನ್ನ ಹತ್ರ ಒಂದು ಮದುವೆದೇನೋ ಕೊಡಬೇಕು ಅಂತ ಹೇಳಿದ್ರೆ ಮಿನಿಮಮ್ 1 ತಿಂಗಳು. ಅದಕ್ಕೆ ಮುಂಚೆ ನಾವು ಅದಕ್ಕೆ ಕಮ್ಮಿ ಕೊಟ್ಟರೆ ನಮ್ಗೆ ಟೈಮ್ ಆಗಲ್ಲ. ಏನಕ್ಕೆ ಅಂದರೆ ಒಂದೇ ತಿಂಗಳಲ್ಲಿ, ಒಂದೇ ಡೇಟ್ಸಲ್ಲಿ, ಒಂದೇ ವಾರಗಳಲ್ಲಿ 2-3 ಮದುವೆಗಳಿರುತ್ತೆ. ಸೊ ಹಾಗಾಗಿ ನಾವು ಅದನ್ನು ನೋಡಿಕೊಂಡು ಅಟ್ಲೀಸ್ಟ್ 1 ತಿಂಗಳು ಮುಂಚೆ ತಗೋತೀವಿ. ಈಗ ಶ್ರಾವಣ ಮಾಸ ಶುರು ಆಯಿತು ಅಂತಂದರೆ ಮದುವೆ ಸೀಸನ್ ಶುರು ಆಯಿತು ಅಂತ. ಮದುವೆ ಸೀಸನ್ ಶುರು ಆಗುತ್ತೆ, ಬಟ್ ನಮ್ಮ ಕೆಲಸ ನಿಂತಿರಲ್ಲ. ನಮ್ಗೆ ಆಷಾಢದಕ್ಕೆ ಮುಂಚೆನೇ ಕೊಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಮ್ಮ ಕೆಲಸಗಳಂತೂ ನಡೀತಾ ಇರುತ್ತೆ. ಯಾಕಂದರೆ ಆಷಾಢ ಮುಗ್ದಿದ ತಕ್ಷಣ ಇರೋ ಮದುವೆಗಳಿಗೆ ನಾವು ನೀವು ರೆಡಿ ಆಗಬೇಕಾಗುತ್ತೆ. ನೀವು ನಾನು ಕೊಡಲೇಬೇಕಾಗತ್ತೆ, ನಾನು ಮಾಡಲೇಬೇಕಾಗತ್ತೆ ಅಂತ ಹೇಳ್ತಿದ್ರೆ ಏನು ಮಾಡ್ತೀರಾ ಅನ್ನೋದು ಮುಖ್ಯವಾದ ಪ್ರಶ್ನೆ ಹುಟ್ಟುತ್ತೆ. ಹೌದು, ನಾನು ಮೂಲತಃ ಬೆಂಗಳೂರವಳು. ನಾನು ಡಿಸೈನರ್ ಆಗಿ ಒಂದು ಕಂಪನಿ ಕಟ್ಕೊಂಡಿದ್ದೀನಿ, ಬ್ರೈಡ್ಸ್ ಆ್ಯಂಡ್ ಬ್ರೀಡ್ಸ್ ಅಂತ ಹೇಳಿ. ಇಟ್ಸ್ ಬ್ರೈಡಲ್ ಡಿಸೈನರ್ ಸ್ಟುಡಿಯೋ. ಸೊ ಇಲ್ಲಿ ನಾವು ಹೆಣ್ಣಿಗೆ ಬೇಕಾದಂಥದ್ದು ಲೆಹೆಂಗಾಸ್ ಆಗಲಿ, ಮದುವೆ ಬ್ಲೌಸ್ಗಳಾಗಲಿ, ಅದ್ರ ಮೇಲೆ ಡಿಸೈನ್ ಮಾಡೋದಾಗಲಿ, ಅವ್ರ ಪ್ರೀ ವೆಡ್ ಶೂಟ್ ಡ್ರೆಸ್ಗಳಾಗಲಿ, ಮೆಹಂದಿ, ಕಾಕ್ಟೇಲ್ಸ್, ಇದೆಲ್ಲದಕ್ಕೂ ಇವಾಗ ಏನು ಬೇಕಾಗತ್ತೆ ನಿಮಗೆ ಬಟ್ಟೆಗಳು, ಅದನ್ನೆಲ್ಲನೂ ಪ್ರೊವೈಡ್ ಮಾಡ್ತೀವಿ. ನಾವು ರೆಂಟಲ್ಗೂ ಕೊಡ್ತೀವಿ, ಜೊತೆಗೆ ನಮ್ಮಲ್ಲೇ ಫ್ಯಾಬ್ರಿಕ್ ಸಿಗುತ್ತೆ. ನೀವು ಏನು ಕೇಳ್ತೀರಾ ಆ ಒಕೇಶನ್ಗೆ ತಕ್ಕನಂಗೆ ನಾವು ಡಿಸೈನ್ ಮಾಡಿ ಹೊಲ್ದು ಕೊಡ್ತೀವಿ. ಅಮೇರಿಕಾ ಬಿಟ್ಟರೆ ನೆಕ್ಸ್ಟ್ ವೆಡ್ಡಿಂಗ್ ಇಂಡಸ್ಟ್ರಿ ಬೂಮಲ್ಲಿರೋದು ಅಂತಂದರೆ ಭಾರತ ಅಂತ ಹೇಳ್ತಾರೆ. 2ನೇ ಅಥವಾ 3ನೇ ಸ್ಥಾನಕ್ಕೆ ಭಾರತ ಬರುತ್ತೆ. ಹೌದು, ಖಂಡಿತ. ಇವತ್ತು ಫ್ಯಾಷನ್ ಇಂಡಸ್ಟ್ರಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದ್ರೆ ಇನ್ನೊಂದು 2 ವರ್ಷದಲ್ಲಿ ಅಂದರೆ ನಾ ಹೇಳ್ತಾ ಇರೋದು ಇಟ್ ವಿಲ್ ಕ್ರಾಸ್ ಮೋರ್ ದೆನ್ 11.5 ಬಿಲಿಯನ್ಸ್ ಅನ್ನೋ ಥರ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಅಷ್ಟು ಮಟ್ಟಿಗೆ ಅಷ್ಟು ಫಾಸ್ಟಾಗಿ ಗ್ರೋತ್ ಆಗ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಚೆನ್ನಾಗಿ ಕಾಣಿಸ್ಬೇಕು ಇವತ್ತಿನ ಮಟ್ಟಿಗೆ. ಅದು ಮುಂಚಿನ ಕಾಲದಲ್ಲಿ ನಮ್ಮ ಮನೇಲಿ ಮದುವೆ ಆದರೆ ಮಾತ್ರ ಬಟ್ಟೆ ಹೊಲಿಸ್ತಾ ಇದ್ರು. ಈಗ ಹಂಗಲ್ಲ, ಪಕ್ಕದ ಮನೇಲಿ ಮದುವೆ ಆದರೂ ಬಟ್ಟೆ ಹೊಲಿಸ್ತಾರೆ. ಅದಕ್ಕೆಲ್ಲ ಮೇನ್ ರೀಸನ್ ಸೋಷಿಯಲ್ ಮೀಡಿಯಾ. ಒಂದ್ಸತಿ ಹಾಕಿದ ಫೋಟೋ ಮತ್ತೊಮ್ಮೆ ಬರಬಾರ್ದು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ. ಫ್ಯಾಷನ್ ಮೇಲೆ ಒಲಿವು ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ. ಆಕ್ಚುಲಾಗಿ ಒಂದು ಲೆಕ್ಕಾಚಾರದ ಪ್ರಕಾರ ಈ ವೆಡ್ಡಿಂಗ್ ಇಂಡಸ್ಟ್ರಿ ಅನ್ನೋದು ಭಾರತದಲ್ಲಿ ಇಟ್ಸ್ ಮೋರ್ ದೆನ್ 3 lakh crore. ಹೌದು, ಖಂಡಿತ. ಸೊ ಹಾಗಿದ್ದಾಗ ಇಲ್ಲಿ ಎಷ್ಟೊಂದು ವ್ಯವಸ್ಥೆಗಳು ಬಳಕೆಗೆ ಬರ್ತಾ ಹೋಗುತ್ತೆ. ಒಂದು ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಕೇಟ್ರಿಂಗ್ ಇಂಡಸ್ಟ್ರಿ, ಮತ್ತು ನೀವು ವೆಡ್ಡಿಂಗ್ ಪ್ಲಾನರ್ಸ್, ಬ್ರೈಡಲ್ ಇವರು ಎಲ್ಲಾನು ಬರ್ತಾ ತುಂಬ ಜನಕ್ಕೆ ಅವಕಾಶನೂ ಮಾಡಿಕೊಟ್ಟಿದೆ ಇದು. ಬರೀ ಫ್ಯಾಷನ್ ಡಿಸೈನರ್ಸಿಗೆ ಮಾತ್ರ ಅಲ್ಲ, ಇವಾಗ ಸಣ್ಣ ಪುಟ್ಟ ಕೆಲಸ ಮಾಡೋರು, ಈ ಮೆಹಂದಿ ಆರ್ಟಿಸ್ಟ್ಗಳಾಗಲಿ, ಮೇಕಪ್ ಆರ್ಟಿಸ್ಟ್ಗಳಾಗಲಿ, ಪ್ರತಿಯೊಬ್ಬರಿಗೂ ಇವಾಗ ಮನೇಲಿ ಹೆಣ್ಣು ಮಾತ್ರ ಡ್ರೆಸ್ ಮಾಡಿಸ್ಕೊಳಲ್ಲ, ಅವ್ರ ಜೊತೆ ಫ್ಯಾಮಿಲಿ ಪೂರ್ತಿ ಇರ್ತಾರೆ. ಸೊ ಹಾಗಾಗಿ ಅವರಿಗೂ ಬಟ್ಟೆ ಬೇಕು, ಅವರಿಗೂ ಮೇಕಪ್ ಬೇಕು, ಅವರಿಗೂ ಮೆಹಂದಿ ಬೇಕು ಅನ್ನೋ ಥರ. ಸೊ ಸಣ್ಣ ಪುಟ್ಟ ಕೆಲಸದವರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದೆ. ಈ ಐಡಿಯಾ ನಿಮ್ಗೆ ಹೇಗೆ ಬಂತು? ನಾನು ಆ್ಯಕ್ಚುಲಾಗಿ MBA ಮಾಡಿರೋದು. ನನ್ನ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್, MBA ಇನ್ ಫಿನಾನ್ಸ್ ಆ್ಯಂಡ್ ಮಾರ್ಕೆಟಿಂಗ್. ಬಟ್ ನನ್ನ ಒಲವು ಯಾವಾಗಲೂ ನಂದೇ ಏನೋ ಶುರು ಮಾಡಬೇಕು, ನಂದೊಂದು ಬ್ರ್ಯಾಂಡ್ ಇರಬೇಕು, ನಂದೊಂದು ಕಂಪನಿ ಇರಬೇಕು ಅನ್ನೋದು ನನ್ನ ಕನಸು. ಆ್ಯಂಡ್ ನನಗೆ ಜೀವನದಲ್ಲಿ ತುಂಬ ಇಷ್ಟ 2, ಒಂದು ಫ್ಯಾಷನ್, ಒಂದು ಫುಡ್. ಸೊ ನನಗನ್ಸೋ ಪ್ರಕಾರ ಮನುಷ್ಯ ಅಂತ ಇರೋವರೆಗೂ ಭೂಮಿ ಮೇಲೆ ಇದು 2 ಬೇಕೇ ಬೇಕು, ಊಟ, ಬಟ್ಟೆ. ಸೊ ನನ್ನ ಒಲವು ಇರೋದು ಕೂಡ ಅದೇ ಕಡೆ. ಯಾಕೆಂದರೆ 2 ಇಂಡಸ್ಟ್ರಿಯಲ್ಲಿ ಇಮ್ಯಾಜಿನೇಷನ್ಗೆ ಮೀರಿ ಕ್ರಿಯೇಟಿವ್ ಆಗಿರ್ಬೋದು. ನೀವು ಚಂದ ಕಾಣಿಸೋದಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಥರ ಇರುತ್ತೆ. ಸೊ 2ರಲ್ಲೂ ಖುಷಿ ಕೊಡುತ್ತೆ ಮನುಷ್ಯನಿಗೆ. ಸೊ ನನಗೆ ತುಂಬ ಇಷ್ಟ ಇದ್ದಿದ್ದು ಫ್ಯಾಷನ್ ಇಂಡಸ್ಟ್ರಿ. ಸೊ 2 ನೋಡಿ 2 ಅನಲೈಸ್ ಮಾಡಿ ಫುಡ್ಡಾ ಫ್ಯಾಷನ್ನ ಅಂತ ಡಿಸೈಡ್ ಮಾಡೋದಕ್ಕೆ ನಾನು ಒಂದು 6 ತಿಂಗಳು ತೊಗೊಂಡೆ. ಕಾರ್ಪೊರೇಟ್ ವರ್ಲ್ಡಲ್ಲಿ ಕೆಲಸ ಮಾಡಿ ಅದರದ್ದು ಅದು ಬೇಡ ಅಂತ ಅನ್ನಿಸ್ದಾಗ ಕ್ವಿಟ್ ಮಾಡಿದ್ಮೇಲೆ ಒಂದು 6 months ತೊಗೊಂಡಿದ್ದೀನಿ ಯಾವ್ದು ಬೇಕು ಅಂತ ಡಿಸೈಡ್ ಮಾಡೋದಕ್ಕೆ. ಅಂದರೆ ನೀವು ಕ್ವಿಟ್ ಮಾಡಬೇಕಾದ್ರೆ ಏನು
ಒಂದು ಇದು ಮಾಡ್ಕೊಂಡಿರಲಿಲ್ಲ, ಪ್ಲಾನ್ ಇಲ್ಲ ಮಾಡಿರಲಿಲ್ಲ, ಖಂಡಿತವಾಗ್ಲೂ ಬೇಡ ಇಲ್ಲ. ಅಂತ ಹೌದು, ಏನಕ್ಕೆ ಅಂದ್ರೆ ದಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅನ್ನಿಸ್ತು. ಬಿಕಾಸ್ ನನಗೆ ಕಾರ್ಪೊರೇಟ್ ವರ್ಲ್ಡ್ಗೆ ಕೆಲಸ ಮಾಡೋದು ನನಗೆ ಅಷ್ಟು ಖುಷಿ ಕೊಡಲಿಲ್ಲ. ನನ್ಗನ್ಸಿದ್ ಒಂದೇನೆ, ಯಾರೋ ಬೇರೆಯವರಿಗೆ ಒಂದು 8 ಅವರ್ಸ್ ಲಾಗ್ ಮಾಡೋ ಬದಲು ನನಗೆ ಆ 8 ಅವರ್ ಯೂಸ್ ಮಾಡ್ಕೊಂಡ್ರೆ ನಂದೇ ಒಂದು ಏನೋ ಕಟ್ಬೋದು ಅನ್ನೋದು ಒಂದು ಐಡಿಯಾ. ಅನ್ಲೈಕ್ ಯುವರ್ ಫುಡ್ ಇಂಡಸ್ಟ್ರಿ, ವೇಸ್ಟೇಜಸ್ ಜಾಸ್ತಿ, ಬೇಗ ಅಂದರೆ ಸಾಮಗ್ರಿಗಳು ಅಷ್ಟು ಬೇಗ ಉಳಿಕೆಯಲ್ಲಿ ಇರಲ್ಲ. ಬಟ್ ಆದರೆ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಹಂಗಲ್ಲ. ನೀವು ಬಟ್ಟೆಗಳನ್ನ ತುಂಬ ವರ್ಷ ಇಡ್ಬೋದು, ಅದು ನಿಮಗೆ ಅದನ್ನು ಗೊತ್ತಿದ್ರೆ ಯಾವ ಥರ ಕಾಪಾಡ್ಕೋಬೇಕು ಅನ್ನೋದಾದರೆ. ಮತ್ತು ಅದನ್ನು ಹೇಗೆ ಬೇಕಾದ್ರೂ ರೀಯೂಸ್ ಮಾಡ್ಬೋದು, ರೀಡಿಸೈನ್ ಮಾಡ್ಬೋದು. ಸೊ ಹಾಗಾಗಿ ನಾನು ಫ್ಯಾಷನ್ ಇಂಡಸ್ಟ್ರಿನ ಆರಿಸ್ಕೊಂಡೆ. ಆಯಿತು. ಈಗ ನೀವು MBA ಮಾಡಿದ್ರಿ, ಬಟ್ ಫ್ಯಾಷನ್ ಇಂಡಸ್ಟ್ರಿಗೆ ಹೋಗಬೇಕು ಅಂದರೆ ನಿಮಗೆ ಅದರದ್ದೇ ಆದಂಥ ಒಂದಷ್ಟು ತಿಳುವಳಿಕೆ ಇರಬೇಕು. ಖಂಡಿತ ಬೇಕು. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದಿರಂಗೆ ಇಳಿಯೋದು ತುಂಬ ಕಷ್ಟ. ಯಾಕೆ ಅಂತ ಹೇಳಿದ್ರೆ, ಗೊತ್ತಿರೋರು ಅವಾಗ ನಿಮಗೆ ಏನು ಹೇಳ್ತೀಯಾರೆ ಅನ್ನೋದು ಅರ್ಥ ಮಾಡ್ಕೊಳೋದಕ್ಕಾದ್ರೂ ನಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ನಾನು ಫ್ಯಾಷನ್ ಇಂಡಸ್ಟ್ರಿನ ಆರಿಸ್ಕೊಂಡ್ಮೇಲೆ ನಾನು ಒಂದು 3 months ಕೋರ್ಸ್ ಮಾಡಿಕೊಂಡು ಬೇರೆ ಪ್ಯಾಟ್ರನ್ ಮೇಕಿಂಗು, ಕಲರ್ ಪ್ಯಾಲೆಟು ಇದನ್ನೆಲ್ಲ ತಿಳ್ಕೊಂಡಿರ ನಾವು ಇಳಿಯೋದಕ್ಕೆ ಆಗೋದೇ ಇಲ್ಲ. ಮರ್ಚೆಂಟೈಸಿಂಗ್ ಆಗಲಿ, ಫ್ಯಾಬ್ರಿಕ್ ಸೋರ್ಸಿಂಗ್ ಆಗಲಿ, ಇದೆಲ್ಲ ನಮಗೆ ಖಂಡಿತವಾಗ್ಲೂ ಬೇಕು. ನಾ ಹೇಳ್ದಂಗೆ ಒಂದು ಕೆಲಸದ ಬಗ್ಗೆ ಪೂರ್ಣವಾಗಿ ನಮಗೆ ಗೊತ್ತಿಲ್ದ್ರಂಗೆ ನಾವು ಏನೂ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಒಂದು ಶಾರ್ಟ್ ಕೋರ್ಸ್ ಮಾಡಿಕೊಂಡು ಆಮೇಲೆ ಬಿಸ್ನೆಸ್ ಶುರು ಮಾಡಿದ್ದು. ಸುಮಾರು ನೀವು ನಿಮ್ಮ ಇದನ್ನ ಲೆಕ್ಕ ಹಾಕಬೇಕಾದ್ರೆ ಇಂಡಸ್ಟ್ರಿ ಒಂದು ಶುರು ಮಾಡ್ತೀನಿ ಅಂತಂದಾಗ ಒಂದು ಬಡ್ಜೆಟ್ ಪ್ರಪೋಸಲ್ ಹಾಕ್ಕೊಂತೀರ. ಹೌದು. ಸೊ ಅದರಲ್ಲಿ ಏನೇನು ಬೇಕು, ಏನೇನು ನಿಮ್ಮ ಅಗತ್ಯಗಳಿರತ್ತೆ, ಇದನ್ನೆಲ್ಲ ಹೇಗೆ, ಹೌ ಡಿಡ್ ಯು ಡೂ ದ ಹೋಮ್ವರ್ಕ್? ಇವಾಗ ನಾವು ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸರ್ವೆ ಅಂತೂ ಮಾಡಲೇಬೇಕಾಗತ್ತೆ. ಅಂದರೆ ನಾವು ಯಾವ ಇಂಡಸ್ಟ್ರಿಗೆ ಹೋಗ್ತಾ ಇದ್ದೀವಿ, ಅದ್ರ ಬಗ್ಗೆ ಜನಕ್ಕೆ ಏನು ಒಪಿನಿಯನ್ ಇದೆ, ಯಾವ ಥರ ಜನ ನಮ್ಮ ಸುತ್ತಮುತ್ತ ಇದ್ದಾರೆ, ಮತ್ತು ನಾವು ಯಾವ ಏರಿಯಾದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದು ಎಲ್ಲಿ ಲೊಕೇಟ್ ಆಗಿದ್ರೆ ಚೆಂದ ಇರುತ್ತೆ, ಮತ್ತು ಅಲ್ಲಿ ಮಾರ್ಕೆಟ್ ಹೇಗಿದೆ, ಮತ್ತು ನಮಗೆ ಫ್ಯಾಬ್ರಿಕ್ ಸೋರ್ಸಿಂಗ್ ಎಲ್ಲಿಂದ ಸಿಗುತ್ತೆ. ಇವಾಗ ನೀವು ಫ್ಯಾಷನ್ ಇಂಡಸ್ಟ್ರಿಯಲ್ಲೇ ಫ್ಯಾಬ್ರಿಕ್ ಇಸ್ ಮೋರ್ ಇಂಪಾರ್ಟೆಂಟ್. ನನಗೆ ಫ್ಯಾಬ್ರಿಕ್ ಸೋರ್ಸಿಂಗ್ ಎಲ್ಲೆಲ್ಲಿಂದ ಸಿಗೋದಕ್ಕೆ ಸಾಧ್ಯ, ಮತ್ತು ಎಷ್ಟು ಥರ ಫ್ಯಾಬ್ರಿಕ್ಸ್ ಇದೆ, ಅದಕ್ಕೆ ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ, ಪ್ರತಿಯೊಂದೂ ನಾವು ನೋಡ್ಕೋಬೇಕು. ಇನಿಷಿಯಲಿ ಖಂಡಿತ 1-2 ತಪ್ಪಾಗುತ್ತೆ. ಎಲ್ಲೋ ಹೈಯರ್ ಪ್ರೈಸ್ ಕೊಟ್ಟಿರ್ತೀರಾ, ಇಲ್ಲ ರಾಂಗ್ ವೆಂಡರ್ನ ಹಿಡಿದಿರ್ತೀರಾ. ಬಟ್ ಆದರೆ ಅದೆಲ್ಲ ಇಟ್ಸ್ ಅ ಲೆಸನ್ ಇನ್ ಯೋರ್ ಲೈಫ್. ಸೊ ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೋತಾ ಬರಬೇಕು. ನೀವು ಹೇಳ್ದಂಗೆ ಬಡ್ಜೆಟ್ ಪ್ಲಾನಿಂಗ್ ಅಂತ ಬಂದಾಗ ನಮಗೆ ಮೇನ್ ಇಂಪಾರ್ಟೆಂಟ್ ಆಗೋದೆ ಜಾಗ. ಸ್ವಂತ ಜಾಗ ಇರೋದು ಬೇರೆ, ಬಟ್ ಆದರೆ ನೀವು ಮೋಸ್ಟ್ 90% ಅದು ಇರೋದಿಲ್ಲ ಅಂತ ಹೇಳಿದಾಗ ಬಾಡಿಗೆಗೆ ಜಾಗ ಹುಡುಕ್ಬೇಕಾಗತ್ತೆ. ಸೊ ಅದು ಯಾವ ಲೊಕೇಶನಲ್ಲಿ ತೊಗೋತೀವಿ, ಅದರದ್ದು ಅಡ್ವಾನ್ಸ್ ಪೇಮೆಂಟ್ಸ್ ಏನಿರುತ್ತೆ, ಬಾಡಿಗೆ ಕಟ್ಟೋದಕ್ಕೆ ನಮಗೆ ಕೆಪಾಸಿಟಿ ಎಷ್ಟಿರುತ್ತೆ. ಬಿಕಾಸ್ ಯಾವುದೇ ಬಿಸ್ನೆಸ್ಸಲ್ಲಿ ಡೇ 1 ನಾವು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅದರದೇ ಆದ ಟೈಮ್ ಕೊಡಬೇಕು. ಹೌದು. ಸೊ ಅದನ್ನೆಲ್ಲ ನೀವು ಸಂಭಾಳಿಸೋದಕ್ಕೆ ನಿಮ್ಮ ಹತ್ರ ಒಂದು ಬ್ಯಾಕಪ್ ಇರಬೇಕು. ಸೊ ಪ್ರತಿಯೊಂದೂ ಕ್ಯಾಲ್ಕುಲೇಟಿವ್ ಆಗಿರಬೇಕು. ಇಂಟೀರಿಯರ್ಸು ಮ್ಯಾಟರ್ ಆಗುತ್ತೆ ನಮಗೆ, ನಾವು ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ನಮಗೆ ಇಂಪಾರ್ಟೆಂಟ್. ಸೊ ಅದು ಎಲ್ಲದರದ್ದು ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡಿರಬೇಕು. ನಾನು ಇದನ್ನು ಮೊದಲನೇ ಶುರು ಮಾಡಿದ್ದು 2010. ಅವಾಗ ನಾನು ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು 6 lakh rupees. ಓಕೆ. ಬಟ್ ಅವತ್ತಿನ ಕಾಲಕ್ಕೆ ಆ್ಯಸ್ ಅ ಫ್ರೆಷರ್ ಆಗಿ ನಾನು 2006 ಪಾಸ್ ಔಟು, ಬಟ್ 2010 ನಾನು ಶುರು ಮಾಡಿದೆ. ಬಟ್ ನಾನು ಕೆಲಸ ಮಾಡಿದ್ದು ಬರೀ 6 ತಿಂಗಳು ಕಾರ್ಪೊರೇಟ್ ವರ್ಲ್ಡಲ್ಲಿ. ಸೊ ನಂದು ಅಂತ ಉಳಿಸಿದ್ದೇನೂ ಇಲ್ಲ. ಆವಾಗ ಶುರು ಮಾಡಬೇಕು ಅಂತ ಹೇಳಿದಾಗ ನೀವು ಹೇಳ್ದಂಗೆ ತುಂಬಾ ಕಷ್ಟ ಇತ್ತು. ಹೌದು, ಅವತ್ತಿನ ಕಾಲಕ್ಕೆ 6 lakh ವಾಸ್ ನಾಟ್ ಅ ಸ್ಮಾಲ್ ಅಮೌಂಟ್. 6 lakhs ಅದರಲ್ಲಿ 4 lakhs ಇಂಟೀರಿಯರ್ಸ್ ಮೇಲೆ ಖರ್ಚಾಯಿತು. ಸೊ ಉಳಿದಿದ್ದು 2 ಲಕ್ಷ. ಸೊ ಬಟ್ ಆ 6 ಲಕ್ಷ ಹೊಂಚೋದು ತುಂಬ ಕಷ್ಟ ಆಯಿತು. ಇವಾಗಿನ ಥರ ಫೈನಾನ್ಷಿಯಲ್ ಏಡ್ಗಳು ಅಷ್ಟು ಸುಲಭವಾಗಿಲ್ಲ. ಲೋನಿಗೆ ಹೋಗಬೇಕಾಯ್ತು, ಗೋಲ್ಡ್ ಪ್ಲೆಜ್ ಮಾಡಬೇಕಾಯ್ತು. ಸೊ ಇದನ್ನೆಲ್ಲ ದಾಟಿ ಎಸ್ ಐ ಆಮ್ ಟುಡೇ ಹಿಯರ್. ಅಂದರೆ ಆ ಒಂದು ಮೊದಲನೇ ಹೆಜ್ಜೆಗಳಿದೆಯಲ್ಲ, ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೋಬೇಕಾಗತ್ತೆ. ಹೌದು. ಯಾಕೆಂದ್ರೆ ನೀವು ಇಷ್ಟೊಂದೆಲ್ಲ ಖರ್ಚು ಮಾಡಿರ್ತೀರಾ, ಏನೋ ಒಂದು ತಳಮಳ ಇದ್ದೇ ಇರುತ್ತೆ. ಹೌದು. ಮತ್ತೆ ಏರಿಳಿತಗಳು ಕಂಡೇ ಕಾಣತ್ತೆ. ಯಾಕಂದ್ರೆ 1 ವರ್ಷನಾದ್ರೂ ಬೇಕು ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ, ಅಲ್ವಾ? ಸೊ ಹಾಗಿದ್ದಾಗ ನೀವು ವೈಂಡ್ ಅಪ್ ಮಾಡೋದಂತೂ ಔಟ್ ಆಫ್ ಕ್ವಶನ್. ರೈಟ್. ಆಫ್ಟರ್ ಇನ್ವೆಸ್ಟಿಂಗ್ ಸೋ ಮಚ್, ಹೇಗೆ ಫೇಸ್ ಮಾಡಿದ್ರಿ ಅದನ್ನೆಲ್ಲ? ತುಂಬ ತಳಮಳ ಇರುತ್ತೆ. ನಡೆಯಲ್ವಾ, ಎಷ್ಟು ದಿನ ತೊಗೊಳತ್ತೆ, ಮತ್ತು ಪೇಷನ್ಸ್. ಬಿಸ್ನೆಸ್ ಶುರು ಮಾಡಿದಾಗ there are 3 P's which I generally like to follow and I would like to say the same to others. ನಿಮಗೆ ಪರ್ಸಿಸ್ಟೆನ್ಸ್ ಇರಬೇಕು, ಪೊಟೆನ್ಷಿಯಲ್ ಇರಬೇಕು ಆ್ಯಂಡ್ ಪೇಷನ್ಸ್ ಇರಬೇಕು. ನಿಮ್ಮ ಪೊಟೆನ್ಷಿಯಲ್ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ನೀವು ಅದನ್ನು ಪರ್ಸಿವರೆನ್ಸ್ ಅಂದರೆ ಕಂಟಿನ್ಯೂಸ್ ಎಫರ್ಟ್ ಹಾಕಿ ಅದು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋತಾ ಹೋಗಬೇಕು. ಆ್ಯಂಡ್ ಪೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಸ್ನೆಸ್ಸಲ್ಲಿ. ಯಾವುದೇ ಬಿಸ್ನೆಸ್ಸು ನಿಮಗೆ ಡೇ 1 ಪ್ರಾಫಿಟ್ ಕೊಡಲ್ಲ. ಕೆಲವೊಂದು ಬಿಸ್ನೆಸ್ಸು ನಿಮಗೆ ವಾರ ತೊಗೊಳ್ಬೋದು, ಕೆಲವೊಂದು ಬಿಸ್ನೆಸ್ ತಿಂಗಳು ತೊಗೋಬೋದು, ಕೆಲವೊಂದು ವರ್ಷನೇ ತೊಗೋಬೋದು. ಬಟ್ ನೀವು ಅದನ್ನು ಮಾಡಲೇಬೇಕು ಅನ್ನೋ ಛಲ ನಿಮ್ಮಲ್ಲಿದ್ದರೆ ಆ ಪೇಷನ್ಸ್ ಇಟ್ಕೋಬೇಕು. ಇವತ್ತಿನ ಮಕ್ಳಿಗೆ ಅದು ಕಮ್ಮಿ, ಎಲ್ಲನೂ ಫಾಸ್ಟಾಗಿ ಆಗಬೇಕು ಅನ್ಕೋತಾರೆ.
ಕನ್ಸಿಟ್ಕೊಂಡ್ರೆ ಖಂಡಿತವಾಗ್ಲೂ ಅದು ಮಾಡಲೇಬೇಕು ಅನ್ನೋದಾದ್ರೆ ಪೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಇಟ್ಕೊಂಡು ಸ್ವಲ್ಪ ವರ್ಷ ಕಾಯಬೇಕು. ಇವಾಗ ನಾನು ಬಿಸ್ನೆಸ್ 2010 ಶುರು ಮಾಡಿದಾಗ ನನಗೆ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಇಷ್ಟು ಕಾಂಪಿಟೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ನಮ್ಗೆ ಅಷ್ಟು ಜಾಸ್ತಿ ಟೈಮ್ ತಗೊಂಡ್ಲಿಲ್ಲ ಸೆಟಲ್ ಆಗ. ಆದ್ರೆ ಒಂದೇನಂದ್ರೆ ಇವತ್ತಿನ ದಿವಸ ಕಾಂಪಿಟೇಷನ್ ಇದ್ರೂ ಕೂಡ ಇಟ್ಸ್ ವೆರಿ ಹೆಲ್ದಿ. ಅರ್ಥ ಮಾಡ್ಕೊಳ್ಳೋ ಅಂತ ಕನ್ಸ್ಯೂಮರ್ಸ್ ಇದ್ದಾರೆ. ಅವತ್ತಿನ ದಿವಸ ನೀವು ಹೇಳಿದ ರೇಟ್ ನ ಅರ್ಥ ಮಾಡ್ಕೊಳ್ಳೋ ಅಂತ ಕನ್ಸ್ಯೂಮರ್ಸ್ ತುಂಬಾ ಕಡಿಮೆ. ಖಂಡಿತ ಹೌದು. ಫ್ಯಾಷನ್ ಇಂಡಸ್ಟ್ರಿ ಇಂಡಿಯಾದಲ್ಲಿ ಶುರುವಾದಾಗ ಎಲ್ಲರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಅಂದ್ರೆ ಇವಾಗ ಒಂದು ಟೇಲರ್ ಅಂಗಡಿಯಲ್ಲಿ 400 ರೂಪಾಯಿ ಬ್ಲೌಸ್ ಹೊಲಿತಾರೆ ಅಂತ ಹೇಳಿದಾಗ ನೀವ್ ಯಾಕ್ರಿ 1000 ರೂಪಾಯಿ ಚಾರ್ಜ್ ಮಾಡ್ತೀರಾ ಅನ್ನೋರೇ ಜಾಸ್ತಿ ಇದ್ದಿದ್ದು. ಯಾಕೆಂದ್ರೆ ದೇ ಡೋಂಟ್ ನೋ ದ ಡಿಫ್ರೆನ್ಸ್. ಸೊ ಅದನ್ನ ತಿಳಿ ಮಾಡಿ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಟೈಮ್ ಖಂಡಿತ ತಗೋತು. ಹ್ಯಾಂಡ್ ಮೇಡ್ ಎಂಬ್ರಾಯ್ಡ್ರಿಗೂ ಮಿಷಿನ್ ಎಂಬ್ರಾಯ್ಡ್ರಿಗೂ ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗಿಲ್ಲ ಖಂಡಿತ. ಬಟ್ ಇವತ್ತಿನ ಇಂಡಸ್ಟ್ರಿಯಲ್ಲಿ ನಾಲೆಜ್ ತುಂಬಾ ಇದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಯಾವ್ದು ರೈಟ್ ಯಾವ್ದು ರಾಂಗು, ಸರಿಯಾಗಿ ಪೇ ಮಾಡ್ತಿದೀವಾ ಇಲ್ವಾ, ಅದಕ್ಕೆ ಎಲ್ಲದಕ್ಕೂ. ಯಾಕಂದ್ರೆ ದಟ್ ಇಸ್ ಮೇನ್ ಕಾಸ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್. ಇವತ್ತು ಸೋಷಿಯಲ್ ಮೀಡಿಯಾ ಆಗಲಿ ಡಿಜಿಟಲ್ ಮಾರ್ಕೆಟಿಂಗ್ ಆಗಲಿ ತುಂಬಾ ನಾಲೆಜ್ ಕೊಟ್ಟಿದೆ ಎಲ್ರಿಗೂ. ಸೊ ಹಾಗಾಗಿ ದಟ್ ಇಸ್ ಒನ್ ಬ್ಲೆಸ್ ಫಾರ್ ಆಲ್. ಸೊ ಯಾರಿಗೂ ಇವಾಗ ನಾವು ಮಾಡೋ ಕೆಲಸ ಅರ್ಥ ಆಗುತ್ತೆ. ನಾವು ಒಂದು ಪ್ರೈಸಿಂಗ್ ಕೊಟ್ಟಾಗ ಜನ ಮಾತಾಡಲ್ಲ. ಬಿಕಾಸ್ ನಮಗೆ ಅವ್ರಿಗೆ ಗೊತ್ತಿರುತ್ತೆ, ಓಕೆ ಅದರಲ್ಲಿ ಏನು ಕೆಲಸ ಇನ್ವಾಲ್ವ್ ಆಗಿರುತ್ತೆ, ಎಷ್ಟು ಎಫರ್ಟ್ ಇದೆ, ಯಾಕೆ ಪೇ ಮಾಡ್ತಾ ಇದೀವಿ ಅನ್ನೋ ರೀಸನಿಂಗ್ ನಾವು ಕೊಡಬೇಕಾಗಿಲ್ಲ. ಅದು ಅವರಿಗೆ ಅರ್ಥ ಆಗುತ್ತೆ. ತೃಪ್ತಿಕರವಾದಂಥ ಟರ್ನ್ ಓವರ್ ಬಂತು ಅಂತ ಅನ್ನೋದಕ್ಕೆ ಎಷ್ಟು ವರ್ಷ ಬೇಕಾಯಿತು? ನಾನು 2010 ಶುರು ಮಾಡಿದ್ಮೇಲೆ ನನಗೆ ಆಲ್ಮೋಸ್ಟ್ 3.5 years ಆಯಿತು. ಬಿಕಾಸ್ ನೀವು ಹೇಳ್ದಂಗೆ ಟರ್ನ್ ಓವರ್ ಅಂತ ಹೇಳಿದಾಗ ನಮಗೆ ಫಸ್ಟ್ ಆ ಈವನ್ ಪಾಯಿಂಟ್ ಬ್ರೇಕ್ ಆಗಬೇಕು. ಆ ಬ್ರೇಕ್ ಈವನ್ ಪಾಯಿಂಟ್ ಸಿಕ್ಕಿದ ಮೇಲೇ ನಮ್ಗೆ ಏನಿದ್ರು ವಿ ಸ್ಟಾರ್ಟ್ ವಿತ್ ದ ಪ್ರಾಫಿಟ್. ಸೊ ಆಲ್ಮೋಸ್ಟ್ 3 ವರ್ಷ ಆಯಿತು ವೇರ್ ವಿ ಸ್ಟಾರ್ಟೆಡ್ ಸೀಯಿಂಗ್ ಓಕೆ ಒನ್ ಹ್ಯಾಪಿ ಪ್ರಾಫಿಟ್. 3 ವರ್ಷ ಇವರೊಂದು ನೆಗೆಟಿವ್ ಇದೆ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಬಟ್ ಆದರೆ ನಮಗೆ ಬ್ರೇಕ್ ಈವನ್ ಅಂತ ಹೇಳಿದಾಗ ಅಲ್ಲಿಗೆ ಸರಿ ಹೋಗೋದಕ್ಕೆ ಟೈಮ್ ತಗೊಳುತ್ತೆ. ಬಟ್ ಆದರೆ ಅದ್ರ ಜೊತೆಗೆ ನಮ್ದು ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟ್ ಇರಬೇಕು. ಅಡ್ವರ್ಟೈಸ್ ಇವತ್ತಿನಿಗೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಈಸಿ. ಅದಕ್ಕೆ ನಮಗೆ ಇಂಟರ್ನೆಟ್ ಇದ್ರೆ ಸಾಕು. ಅವತ್ತಿನ ಕಾಲಕ್ಕೆ ಇರಲಿಲ್ಲ ನಮಗೆ. ಸೊ ನಮಗೆ ಫಿಸಿಕಲ್ ಅಡ್ವರ್ಟೈಸಿಂಗ್ ಅಂದ್ರೆ ಪ್ಯಾಂಪ್ಲೆಟ್ಸ್ ಮಾಡಬೇಕಿತ್ತು, ಬ್ಯಾನರ್ಸ್ ಹಾಕಬೇಕಿತ್ತು, ಪೇಪರ್ ಅವ್ರಿಗೆ ಪೇ ಮಾಡಬೇಕಿತ್ತು. ಸೊ ದೇರ್ ವೆ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ಸ್. ಬರುತ್ತೆ ಹೋಗುತ್ತೆ. ಬಟ್ ಆದರೆ ಯಾರ ಹತ್ರನೂ ನಾವು ಈಸ್ಕೊಳೋ ಥರ ಇರ್ತಾ ಇರಲಿಲ್ಲ. ಬಟ್ ಆದರೆ ಅಲ್ಲಿಗೆ ಸರಿ ಹೋಗುತ್ತೆ ಅನ್ನೋ ಥರ ಇರ್ತಿತ್ತು. ಯಾಕೆಂದರೆ ನಮ್ಮ ಜೊತೆಗೆ ಫ್ಯಾಬ್ರಿಕ್ ಕಂಟಿನ್ಯೂಸ್ ಬರ್ತಾನೇ ಇರಬೇಕು. ಯಾಕಂದರೆ ಹೊಸ ಫ್ಯಾಷನ್ ತೋರಿಸ್ಬೇಕು, ಹೊಸ ಪ್ರಿಂಟ್ಸ್ ಕೊಡಬೇಕು, ಹೊಸ ಫ್ಯಾಬ್ರಿಕ್ ಇಂಟ್ರಡ್ಯೂಸ್ ಆಗಬೇಕು, ಹೊಸ ಬಟ್ಟೆಗಳಾಗಬೇಕು. ಪ್ರತಿ ವರ್ಷ ಪ್ರತಿ ಸೀಸನಲ್ಲೂ ಒಂದೇ ಥರ ಫ್ಯಾಷನ್ ಕೊಡೋಕ್ಕಾಗಲ್ಲ. ಆ ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಅದನ್ನೆಲ್ಲ ಮೀರಿ ಓಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿದ್ರೆ ದೇರ್ ಇಸ್ ವೇರ್ ವಿ ಫೀಲ್ ಮೋರ್ ಹ್ಯಾಪಿ. ಕರೆಕ್ಟ್. ಸೊ ನೌ ಯು ಆರ್ ಹ್ಯಾಪಿ ವಿತ್ ಯುವರ್ ಟರ್ನ್ ಓವರ್? ಯಾ, ಡೆಫಿನೆಟ್ಲಿ ಎಸ್. ಎಷ್ಟು ಟೀಮ್ಸ್ ವರ್ಕ್ ಮಾಡ್ತೀರಾ? ಯಾಕಂದ್ರೆ ಇಟ್ಸ್ ಅ ಬಿಗ್ ಇಂಡಸ್ಟ್ರಿ. ಹೌದು. ಹೇಗೆ ವರ್ಕ್? ನನ್ನ ಹತ್ರ 4 ಟೀಮ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ನಾನು ಅಲ್ಲಿ ಕ್ರಿಯೇಟಿವ್ ಹೆಡ್ ಆಗಿದ್ದೀನಿ. ಅದು ನನ್ನ ಕೆಳಗಡೆ 2-3 ಜನ ಫ್ಯಾಷನ್ ಡಿಸೈನರ್ಸ್ ವರ್ಕ್ ಮಾಡ್ತಾರೆ. ಸೊ ಅವ್ರ ಕೆಲಸ ಏನಂದರೆ ಡಿಸೈನಿಂಗ್ ಕೊಡೋದು, ಡಿಸೈನ್ ಎಕ್ಸ್ಪ್ಲೈನ್ ಮಾಡೋದು. ಒಬ್ಬ ಕಸ್ಟಮರ್ ನೀಡ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಎಕ್ಸ್ಪ್ಲನೇಷನ್ ಕೊಟ್ಟು ಅವ್ರಿಗೆ ಅರ್ಥ ಮಾಡಿಸಿ ಮತ್ತು ನಾವು ಅದನ್ನು ಡಿಸೈನ್ ಮಾಡಬೇಕಾಗತ್ತೆ. ಅದಾದಮೇಲೆ ವಿ ಹ್ಯಾವ್ ದ ಕಟಿಂಗ್ ಪಾರ್ಟ್. ಸೊ ಅಂದರೆ ಮಾಸ್ಟರ್ ಇರ್ತಾರೆ, ಸೊ ಅವ್ರು ತಗೋತಾರೆ. ಸೊ ಅದಾದಮೇಲೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಟೀಮ್ ಒಂದಿದೆ. ಸೊ ಅದಾದಮೇಲೆ ಟೇಲರಿಂಗ್ ಟೀಮ್ ಒಂದು ಬರುತ್ತೆ. ಅದಾದಮೇಲೆ ಫಿನಿಶಿಂಗ್ ಟೀಮ್ ಬರುತ್ತೆ. ಸ್ಕೆಡ್ಯೂಲ್ಡ್ ಪ್ರಾಸೆಸ್. ಇದಾದಮೇಲೆ ಇವ್ರ ಕೈಗೆ ಹೋಗಬೇಕು, ಇವರಿಂದ ಇವರಿಗೆ ಹೋಗಬೇಕು ಅನ್ನೋದು ಹಾಗೆ ಇರುತ್ತೆ. ಅಂದರೆ ಬರೀ ಫ್ಯಾಷನ್ ಡಿಸೈನಿಂಗ್ ಅಷ್ಟೇ ಇಟ್ಕೊಂಡಿದ್ದೀರಾ ವೆಡ್ಡಿಂಗ್ಗೆ? ಓನ್ಲಿ ಬ್ರೈಡಲ್ ಡ್ರೆಸ್ಸಿಂಗ್ ಅಪ್ ಮಾತ್ರ ಇಟ್ಕೊಂಡಿದ್ದೀರಾ ಆರ್ ಯು ಹ್ಯಾವ್ ಸೆಗ್ಮೆಂಟ್? ಇಲ್ಲ, ನಾವು ಮಕ್ಳಿಗೆ ಕೂಡ ಮಾಡ್ತೀವಿ. ಅಂದರೆ ಸಣ್ಣ ಮಕ್ಕಳಿಂದನೂ ಮಾಡ್ತೀವಿ. ಇವತ್ತು ಫ್ಯಾಷನ್ನು ಯಾರೊಬ್ಬರಿಗೂ ಸೀಮಿತ ಅಲ್ಲ. ಅಂದರೆ ಹುಡುಗಿ ಮಾತ್ರ ಹಾಕೋಬೇಕು ಅನ್ನೋ ಥರ ಏನಿಲ್ಲ. ಇವತ್ತು ಹುಡುಗಿ ಅಮ್ಮನೂ ಅವರಷ್ಟೇ ಚೆನ್ನಾಗಿ ರೆಡಿ ಆಗ್ತಾರೆ, ಹುಡುಗಿ ತಂಗಿಗೂ ಅಷ್ಟೇ ಚೆನ್ನಾಗಿ ರೆಡಿ ಮಾಡಿಸ್ತಾರೆ. ಸೊ ಹಾಗೆ ಇರುತ್ತೆ. ಸೊ ನಾವು ಎಲ್ರಿಗೂ ಮಾಡ್ತೀವಿ. ಇವಾಗ ಮೆನ್ ಕೂಡ ನಾವು ಮಾಡ್ತೀವಿ. ಅಂದರೆ ಇವಾಗ ಶೇರ್ವಾನೀಸ್ ಆಗಲಿ, ಇಂಡಿಯನ್ ಔಟ್ಫಿಟ್ಸ್ ಏನಿದೆ ಅದನ್ನೆಲ್ಲ ನಾವು ತಗೋತೀವಿ. ಒಂದು ಫ್ಯಾಮಿಲಿಗೆ ಏನು ಬೇಕು ಎಲ್ಲ ಮಾಡ್ತೀವಿ. ಇವಾಗ ನಮ್ಮದು ಬರೀ ಮದುವೆಗಷ್ಟೇ ಸೀಮಿತ ಅಲ್ಲ. ಇವಾಗ ಪ್ರತಿಯೊಂದು ಫಂಕ್ಷನು ಅದೇ ಥರ ಇದೆ. ಅಂದರೆ ಒಂದು ಬರ್ತ್ಡೇ ಪಾರ್ಟಿ ಮಾಡಬೇಕು, ಒಂದು ನಾಮಕರಣ ಮಾಡಬೇಕು, ಒಂದು ಸೀಮಂತ ಆಗಬೇಕು ಅಂತ ಹೇಳಿದ್ರು ಎಲ್ಲದಕ್ಕೂ ಬೇಕು ಫ್ಯಾಷನ್ ಅನ್ನೋ ಥರ ಆಗೋಗಿದೆ. ಅದಷ್ಟೇ ಅಲ್ದಿರ ನಾವು ಪ್ರೀವೆಡ್ ಶೂಟ್ಗಳಿಗೆ ಗೌನ್ಸು. ಇವಾಗ ಪ್ರೀವೆಡ್ ಶೂಟ್ ಎಲ್ಲ ನಮ್ಮಲ್ಲಿ ಇದ್ದಿದ್ದ ಕಲ್ಚರ್ ಅಲ್ಲವೇ ಅಲ್ಲ. ಬಟ್ ಇವತ್ತಿಗೆ ಎಲ್ಲನೂ ಇದೆ. ಒಂದು ಮದುವೆ ಅಂತ ಹೇಳಿದ್ರೆ ನೀವಾಗಲೇ ಹೇಳ್ತಾ ಇದ್ರಿ ಹಿಂದಿನ ಕಾಲದಲ್ಲಿ ವಾರಗಟ್ಟಲೆ ಮಾಡ್ತಾ ಇದ್ರು ಅಂತ. ಈಗ ಹಂಗೆ ಆಗಿದೆ. ಹೌದು, ಅದೇ ಥರ ವಾಪಸ್ ಬಂದಿದೆ. ಜೊತೆಗೆ ಡೆಸ್ಟಿನೇಷನ್ ವೆಡ್ಡಿಂಗ್ಸು. ಸೊ ಇದೆಲ್ಲ ಬೇರೆ ಬೇರೆ ಥರ ಶುರು ಆಗಿರೋದ್ರಿಂದ ನಮಗೂ ಮಾಡೋದಕ್ಕೆ ತುಂಬ ಕೆಲಸ ಅನಿಸುತ್ತೆ. ನಾವು ಒಂದು ಹುಡುಗಿಗೆ ಆಗಲಿ ಒಂದು ಫ್ಯಾಮಿಲಿಗಾಗಲಿ 10 ಥರ 15 ಥರ ಡ್ರೆಸ್ ರೆಡಿ ಮಾಡಬೇಕು. ಪ್ರತಿಯೊಂದಕ್ಕೂ ಬೇರೆ ಬೇರೆ ವಿನ್ಯಾಸ ಇರೋದ್ರಿಂದ ಬೇರೆ ಬೇರೆ ಥರದ್ದು ನಾವು ಡಿಸೈನ್ ಮಾಡ್ತಾ ಇರ್ತೀವಿ. ಫ್ಯಾಷನ್ ಇಂಡಸ್ಟ್ರಿ ಬರೀ ಬ್ರೈಡಲಿಗೆ ಮಾತ್ರ ಅಲ್ಲ. ಆಫೀಸ್ ವೇರ್ಸಲ್ಲಿ ಎಷ್ಟು ಥರ ಬಂದಿದೆ. ಇವಾಗ ಕೋಆಡ್ಗಳು ಅಂದರೆ ಕೋಆಡ್ ಸೆಟ್ ಮೇಲೆ ಕೆಳಗಡೆ ಒಂದೇ ಥರ ಹಾಕ್ತಾರೆ. ಇಲ್ಲ ಅದಕ್ಕೆ ನಾವು ಏನು ಕಾಂಬಿನೇಷನ್ ಕೊಡಬೇಕು. ಎವ್ರಿ ಡೇ ಆಫೀಸ್ ವೇರ್ಗೆ ಸೀರೆ ಉಡೋರು ಕಮ್ಮಿ ಆಗ್ಯಾರ ಈಗ. ಸೊ ನಾವು ಅವರಿಗೆ ಇಂಡೋ ವೆಸ್ಟರ್ನ್ ಸ್ಟೈಲ್ ಆಗಲಿ ವೆಸ್ಟರ್ನ್ ಆಗಲಿ ಕ್ರಿಯೇಟ್ ಮಾಡ್ತಾ ಇರಬೇಕು. ಸೊ ಅವ್ರಿಗೂ ಖುಷಿ ಆಗೋ ಥರ
ಇದ್ರೆ ಚಂದ ಇರುತ್ತೆ. ತುಂಬ ಚಿಕ್ಕ ಮಕ್ಕಳಿಗೆ ಯಾವ ಥರ ಹಾಕಬೇಕು, ಅವ್ರಿಗೆ ಎಂಬ್ರಾಯ್ಡ್ರೀಸ್ ಇರಬಾರ್ದು, ಚುಚ್ಚೋ ಥರ ಇರಬಾರ್ದು, ಸೊ ಆ ಥರದ್ದೆಲ್ಲ ಇರುತ್ತೆ. ಈಗ ನೀವು ಹೇಳ್ತಾ ಇದ್ರಿ ಹುಡುಗಿ ಮದುವೆ ಹೆಣ್ಣನ್ನ ಬಿಟ್ಟು ಸುತ್ತ ಇರೋರಿಗೆಲ್ಲ ಇದು ಮಾಡಬೇಕು ಅಂತ. ಈಗ ಥೀಮ್ ಪಾರ್ಟೀಸ್ ಜಾಸ್ತಿ ಆಗಿರೋದ್ರಿಂದ ಪರ್ಹ್ಯಾಪ್ಸ್ ಥೀಮ್ ವುಡ್ ಬಿ ದ ಸೇಮ್, ಬಟ್ ನಿಮಗೆ ಫ್ಯಾಬ್ರಿಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಡಿಪೆಂಡಿಂಗ್ ಆನ್ ದ ಕಸ್ಟಮರ್ ರಿಕ್ವೈರ್ಮೆಂಟ್ಸ್. ಖಂಡಿತ. ಫ್ಯಾಬ್ರಿಕ್ ಸೋರ್ಸಿಂಗ್ ಹೇಗೆ ಮಾಡ್ತೀರಾ? ಫ್ಯಾಬ್ರಿಕ್ ಸೋರ್ಸಿಂಗು ನಮಗೆ ಇಲ್ಲಿ ಬೆಂಗಳೂರಲ್ಲೂ ಸಿಗುತ್ತೆ, ಬಟ್ ಆದರೆ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ಬಿಡುತ್ತೆ. ಮತ್ತು ನಮಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಇವಾಗ ಸಣ್ಣ ಪುಟ್ಟವರಾದರೆ 1 ಮೀಟರ್ 2 ಮೀಟರ್ ತೊಗೊಂಡಾಗ ಅನ್ಸಲ್ಲ, ಓಕೆ ಅವಶ್ಯಕತೆ ಮಿತ್ತು ಆಗುತ್ತೆ ಅಂತ ಹೇಳುತ್ತೆ. ಒಂದಷ್ಟು ಬಟ್ಟೆಗಳನ್ನ ಡಿಸೈನ್ ಮಾಡ್ತೀವಿ, ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದಾಗ ನಮಗೆ ತಾನ್ಗಟ್ಲೆ ಬಟ್ಟೆ ಬೇಕಾಗುತ್ತೆ. ಸೊ ಅವಾಗ ಸೂರತ್, ಕೋಲ್ಕತ್ತಾ, ಈ ಮುಂಬೈ, ಡೆಲ್ಲಿ ಈ ಥರ ಜಾಗಗಳಿಂದ ನಾವು ಸೋರ್ಸ್ ಮಾಡಬೇಕಾಗತ್ತೆ. ಯಾಕಂದರೆ ದೋಸ್ ಆದ ಹಬ್, ಫ್ಯಾಷನ್ ಹಬ್ಗಳು ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನಮಗೆ ಫ್ಯಾಬ್ರಿಕ್ನು ತುಂಬ ಕಮ್ಮಿ ಸಿಗುತ್ತೆ. ಮತ್ತು ನಾವು ಹೆಚ್ಚ ಕ್ವಾಂಟಿಟಿಯಲ್ಲಿ ತೊಗೊಂಡಷ್ಟು ನಮಗೆ ಪ್ರೈಸಿಂಗ್ ಕಮ್ಮಿ ಸಿಗುತ್ತೆ. ಸೊ ಅವಾಗ ಇಟ್ ಈಸ್ ಮೋರ್ ಪ್ರಾಫಿಟಬಲ್. ಸೊ ನೀವು ಇನ್ಫ್ಲೂಯೆನ್ಸ್ ಮಾಡೋದಿರುತ್ತಾ ಏನಾದರೂ ಕಸ್ಟಮರ್ಸ್ನ? ಖಂಡಿತ ಹೌದು. ಯಾಕೆಂದ್ರೆ ಯು ಶುಡ್ ಆಲ್ಸೋ ಹೌದು, ನಮ್ಮ ಕೆಲಸನೇ ಅಷ್ಟಲ್ವಾ. ಬಿಕಾಸ್ ಏನಕ್ಕೆ ಅಂದರೆ ಕಸ್ಟಮರು ಏನೂ ತಲೆಯಲ್ಲಿ ಇಟ್ಕೊಂಡು ಬಂದಿರಲ್ಲ. ತುಂಬ ಕಮ್ಮಿ ಜನ ನಂಗೆ ಇದೇ ಬೇಕು ಅಂತ ಕೇಳೋರು ತುಂಬ ಜನ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಮೇಲೆ ನಂಬಿಕೆ ಜಾಸ್ತಿ. ಸೊ ಈ ಒಕೇಶನ್ ಇದೆ ಲತಾ, ನನಗಿದು ಬೇಕು ಅಂತ ಹೇಳಿದಾಗ ನಾವು ಅವರಿಗೆ ಒಂದು ಥರಕ್ಕೆ ಯಾವ ಕಸ್ಟಮರು ಸ್ಯಾಟಿಸ್ಫೈ ಆಗಲ್ಲ. ನಾವು ಒಂದು ಒಕೇಶನ್ಗೆ ಮಿನಿಮಮ್ 10 ಥರ ಪ್ಯಾಟ್ರನ್ ತೋರಿಸ್ಬೇಕು ಅವ್ರಿಗೆ. ಅದರಲ್ಲಿ ದೇ ಕ್ಯಾನ್ ಚೂಸ್. ಕೆಲವೊಬ್ರಿಗೆ ಗೊತ್ತಾಗಲ್ಲ ಅಂತ ಹೇಳಿದಾಗ ಇದನ್ನೇ ಹಾಕ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತೀವಿ. ಇವಾಗ ನಾನು ಶುರು ಮಾಡಿದಾಗ ತುಂಬ ಜನ ಹೆಸಿಟೇಟ್ ಮಾಡ್ತಿದ್ರು. ಬ್ಲೌಸಲ್ಲಿ ಡಿಸೈನ್ಸ್ ಮಾಡೋವಾಗಲಿ ಇಲ್ಲ ಒಂದು ಡ್ರೆಸ್ ಡಿಸೈನ್ ಮಾಡಬೇಕಾದ್ರೆ ಈ ಥರ ನನಗೆ ಚೆನ್ನಾಗಿ ಕಾಣಿಸುತ್ತಾ ಫಾರ್ ದ ಏಜ್, ಫಾರ್ ದ ಸೈಜ್ ಎಲ್ಲನೂ. ಬಟ್ ಇವತ್ತು ಎಷ್ಟು ಕಂಫರ್ಟಬಲ್ ಆಗಿ ಎಷ್ಟು ಕಾನ್ಫಿಡೆಂಟ್ ಆಗಿ ಹಾಕೋತಾರೆ ಅಂದರೆ ಇವಾಗ ನನ್ನಲ್ಲಿ ಬರೋ 90% ಜನ ಯಾರೂ ಡಿಸೈನ್ಸ್ ಹೇಳೋದೇ ಇಲ್ಲ. ದಿ ಜಸ್ಟ್ ಸೇ ಲತಾ ದಿಸ್ ಇಸ್ ಮೈ ರಿಕ್ವೈರ್ಮೆಂಟ್ ಅಷ್ಟೇ. ಸೊ ಅದು ಏನು ಬರುತ್ತೆ ಅವ್ರು ಹಾಕೊಂಡಾಗಲೇ ಗೊತ್ತಾಗೋದು ಅವರಿಗೆ. ಅಷ್ಟು ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಹಾಕಬೇಕಾದ್ರೆ ಎವ್ರಿ ಡೇ ಯುವರ್ ಬ್ರೈನ್ ಶುಡ್ ಬಿ ವರ್ಕಿಂಗ್ ಅಲ್ವಾ? ಯಾ, ಎವ್ರಿ ಮಿನಿಟ್. ಸೊ ಹೇಗೆ, ಹೌ ಡು ಯು ಮ್ಯಾನೇಜ್ ದಟ್? ಸ್ವಲ್ಪ ಮಟ್ಟಿಗೆ ಆ ಕ್ರಿಯೇಟಿವಿಟಿ ಬರೋದಕ್ಕೆ ಈಗ ನಾವೇ ಒಂದು ಡಿಸೈನ್ ಮಾಡಬೇಕು ಅಂತಂದ್ರೆ ಸುಮ್ಮನೆ ಒಂದು ನೆಲದ ಮೇಲೆ ಹಾಕೋ ರಂಗೋಲಿಗೆನೆ ಎಷ್ಟು ಯೋಚನೆ ಮಾಡ್ತೀವಿ ಅಲ್ವಾ, ಇದು ನೆನ್ನೆ ಹಾಕಿದ್ದೆ ಮತ್ತೆ ಇನ್ನೊಬ್ರು ನೋಡಿದ್ರೆ ಅನ್ನೋ ತರ ಯೋಚನೆ ಮಾಡ್ತೀವಿ. ಸೊ ದಿಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಯಾ, ಸಮ್ಟೈಮ್ಸ್ ವಿ ಆರ್ ಬ್ಲೆಸ್ಡ್ ವಿತ್ ಗುಡ್ ಮೆಮೊರೀಸ್. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ರಿಪೀಟೆಡ್ ಕಸ್ಟಮರ್ಸೇ ಜಾಸ್ತಿ. 90% ಆರ್ ರಿಪೀಟೆಡ್. ಅಂದರೆ ಪ್ರತಿ ನಮಗೆ ಕಸ್ಟಮರ್ನ ಎಷ್ಟು ನಾನು ಶುರು ಮಾಡಿದಾಗಿಂದ ನೋಡ್ತಾ ಇದ್ದೀನಿ ಕಸ್ಟಮರ್ಸ್ ಬರೋ ಅದೇ. ಸೊ ನನಗೆ ನೆನಪಿರ್ಬೇಕು ಅವ್ರಿಗೆ ಎಷ್ಟು ಬ್ಲೌಸ್, ಒಂದು ಕಸ್ಟಮರ್ ಕಮ್ಮಿ ಅಂದರೆ 100 ಬ್ಲೌಸ್ ಮಾಡಿರ್ತೀನಿ. ಸೊ ನಂಗೆ 100 ಬ್ಲೌಸಲ್ಲಿ ಏನು ಡಿಸೈನ್ ಮಾಡಿರ್ತೀನಿ ಗೊತ್ತಿರಬೇಕು, ಇಲ್ಲಾಂದರೆ 101 ಡಿಸೈನ್ ರಿಪೀಟ್ ಆಗಿಬಿಡುತ್ತೆ. ಸೊ ಜನರಲಿ ಅದಕ್ಕೆಲ್ಲದಕ್ಕೂ ಒಂದು ಪ್ರಾಸೆಸ್ ಅಂತ ಹೇಳ್ತೀವಿ. ಅಂದರೆ ಮಾಡಿದಾಗ ಒಂದು ಫೋಟೋ ಕ್ಲಿಕ್ ಮಾಡಿ ಇಟ್ಕೊಂಡಿರ್ತೀವಿ, ಇಲ್ಲ ಆ ಕಸ್ಟಮರ್ ಹೆಸರು ಜೊತೆ ನಾವು ಆ ಡಿಸೈನ್ ಬರೆದಿಟ್ಟಿರ್ತೀವಿ. ಸೊ ವಿ ಡೋಂಟ್ ರಿಪೀಟ್. ಒಂದು ಫ್ಯಾಬ್ರಿಕ್ ನೀವು ನಾನು ಕೈ ಕೊಟ್ಟರೆ ನಾನು 10 ಡಿಸೈನ್ ಹೇಳೋ ಥರ ಇರಬೇಕು ನಿಮಗೆ. ಆ್ಯಂಡ್ ಇಟ್ ಶುಡ್ ಬಿ ಇನ್ಸ್ಟೆಂಟ್. ಆ ಕ್ರಿಯೇಟಿವಿಟಿ ಇರಬೇಕು. ಇಂಡಸ್ಟ್ರಿನೇ ಅಷ್ಟು, ಯು ಶುಡ್ ಬಿ ವೆರಿ ಕ್ರಿಯೇಟಿವ್. ನಿಮ್ಗೆ ಕಲರ್ ಕಾಂಬಿನೇಷನ್ಸ್ ಆಗಲಿ ಒಂದು ಫ್ಯಾಬ್ರಿಕ್ ನೋಡಿದ್ರೆ ಆ ಫ್ಯಾಬ್ರಿಕಲ್ಲಿ ಏನು ಡಿಸೈನ್ ಕೂರುತ್ತೆ ಅನ್ನೋದು ನಿನಗೆ ಗೊತ್ತಿರಬೇಕು. ಆಮೇಲೆ ಡಿಪೆಂಡಿಂಗ್ ಆನ್ ದ ಕಸ್ಟಮರ್ ಖಂಡಿತ ನಮ್ಮಲ್ಲಿ ಕಸ್ಟಮರ್ನ ಅರ್ಥ ಮಾಡ್ಕೊಳೋದೇ ತುಂಬ ಇಂಪಾರ್ಟೆಂಟ್. ಆ ರಿಕ್ವೈರ್ಮೆಂಟ್ ಒಂದ್ಸತಿ ಇವಾಗ ನಿಮ್ಗೆ ಏನು ಬೇಕು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗ್ಬಿಟ್ರೆ ಮತ್ತು ನಾನು ನಿಮ್ಮನ್ನು ಪ್ರತಿ ಸತಿ ಏನು ಬೇಕು ಕೇಳೋ ಅವಶ್ಯಕತೆ ಇರಲ್ಲ. ನಮ್ಮಲ್ಲಿ ಮತ್ತೆ ಕಸ್ಟಮರ್ ಮಧ್ಯೆ ಆ ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಇಟ್ ಇಸ್ ಈಸಿಯರ್. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ, ಮುಂಚೆ ಎಲ್ಲ ಏನಂತಂದ್ರೆ ಈಗ ನೀವು ಹೇಳಿದಾಗೆ 2010 ಪರ್ಹ್ಯಾಪ್ಸ್ ನೀವು ಶುರು ಮಾಡಿದಾಗ ನನಗೆ ಈ ಥರ ಡ್ರೆಸ್ ಬೇಕು ಅಂತ ಹೊಲ್ಸ್ಕೊಳ್ತಾ ಇದ್ದವ್ರು ಇದ್ರೇನೋ. ಇವತ್ತಿನ ದಿವಸ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಅಲ್ಲಿ ಎಷ್ಟು ಮಟ್ಟಿಗೆ ನಾವು ಬದಲಾಗಿದ್ದೀವಿ ಅಂದ್ರೆ ಒಂದು ದಿವಸದ ಮದುವೆಗೆ ಬೇಕಾ ಇಷ್ಟು ಬಟ್ಟೆಗಳು ಅಂತ ಹೇಳಿ ಅದನ್ನ ಆ ಕ್ಷಣಕ್ಕೆ ರೆಂಟ್ ಮಾಡೋ ಅಂಥದ್ದು ಶುರುವಾಗಿದೆ. ಒಬ್ರಿಗೆ ರೆಂಟ್ ಕೊಟ್ಟಿದ್ದನ್ನ ಮತ್ತೆ ಇನ್ನೊಬ್ರಿಗೆ ರಿಪೀಟ್ ಮಾಡಕ್ಕಾಗಲ್ಲ ಅಲ್ವಾ? ಹೌ ಡು ಯು ಮ್ಯಾನೇಜ್ ದಟ್? ಹಂಗೆ ಆ ಥರ ಏನಿಲ್ಲ. ರೆಂಟಲ್ ಅಂತ ಹೇಳಿದಾಗ ಒಂದು ಡ್ರೆಸ್ ಒಬ್ಬರಿಗೆ ಕೊಡಬೇಕು ಅಂತ ಹೇಳಿದಾಗ ಅವಾಗ ನಾನು ಅದು ಸೇಲ್ ಮಾಡಬೇಕಾಗತ್ತೆ. ರೆಂಟಲ್ ಅಂತ ಹೇಳಿದಾಗ ದಟ್ ಗೋಸ್ ಆನ್, ಒಬ್ಬರ ಹತ್ರದಿಂದ ಬರುತ್ತೆ ಮತ್ತೊಬ್ರಿಗೆ ಹೋಗುತ್ತೆ. ಬಟ್ ಆದರೆ ನಮ್ಮ ಇವಾಗ ನೀವು ಹೇಳ್ದಂಗೆ ರೆಂಟಲ್ ಇಸ್ ಹ್ಯೂಜ್ ಥಿಂಗ್. ಯಾಕೆ ಅಂತ ಹೇಳಿದ್ರೆ ನಾವು ಬಟ್ಟೆ ಕೊಂಡ್ಕೊಳೋದಕ್ಕೆ ಎಕ್ಸ್ಪೆನ್ಸಿವ್ ದುಡ್ಡು ಕೊಡಬೇಕಾಗತ್ತೆ, ತಿರ್ಗಿ ಮತ್ತೆ ಎತ್ತಿಡೋದು ಒಂದು ಕಷ್ಟ, ಮತ್ತೆ ನಾವು ಅದನ್ನ ಮತ್ತೆ ಬಳಸಲ್ಲ ಅನ್ನೋದು ಒಂದು. ಸೊ ಎಲ್ಲರಿಗೂ ತಲೆಯಲ್ಲದಿದೆ. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ರೆಂಟಲ್ಸ್ ಶುರು ಮಾಡಿದ್ದೀವಿ. ರೆಂಟಲ್ಸ್ ಅಂತ ನಿಮಗೆ ಏನು ಒಕೇಶನ್ಗೆ ಯಾವುದೇ ಬಟ್ಟೆ, ಇಂಡಿಯನ್ ಬೇಕಾ, ವೆಸ್ಟರ್ನ್ ಬೇಕಾ, ಇಂಡೋ ವೆಸ್ಟರ್ನ್ ಬೇಕಾ, ಇಲ್ಲ ನನ್ನಲ್ಲಿ ಇವಾಗ ಅಂದರೆ ನಾವಿವಾಗ ಶುರು ಮಾಡಿರೋ ಹೊಸ ಕಾನ್ಸೆಪ್ಟಲ್ಲಿ ಟೀನೇಜರ್ಸ್ ಕೂಡ ನಮ್ಮಲ್ಲಿ ಬಟ್ಟೆಗಳು ರೆಂಟಿಗೆ ಸಿಗುತ್ತೆ. ಮಕ್ಕಳಿಗೂ ತುಂಬ ಸಣ್ಣ ಮಕ್ಳಿಗೆ ಕಷ್ಟ. ಸೊ ಹಾಗಾಗಿ ಟೀನೇಜರ್ಸ್ ಆ್ಯಂಡ್ ಅಬೌವ್ ಮಾಡಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಒಂದಿನದ ಮಟ್ಟಿಗೆ ಹಾಕ್ತಾರೆ. ಎಸ್ಪೆಷಲಿ ಮಕ್ಕಳಿಗೆ, ಅಪ್ಪ ಅಮ್ಮನಿಗೆ ಎಲ್ಲ ಇರೋದು ಮಕ್ಕಳ ಮೇಲೆ ತುಂಬ ಬಟ್ಟೆ ಖರ್ಚಾಗುತ್ತೆ, ಯಾಕಂದರೆ ಬೆಳೆದು ಬಿಡ್ತಾರೆ ಬೇಗ. ಸೊ ಹಾಗಾಗಿ
ಟೀನೇಜಸ್ ಇಂದನೂ ಬಟ್ಟೆ ಸಿಗುತ್ತೆ. ಬಟ್ ಅಗೇನ್ ಹೈಜಿನಿಟಿ ಇಸ್ ವಾಟ್ ವಿ ಹ್ಯಾವ್ ಟು ಮೇಂಟೈನ್ ಅ ಲಾಟ್. ಯಾಕೆಂದ್ರೆ ಒಬ್ರು ಹಾಕಿದ ಬಟ್ಟೆ ಮತ್ತೊಬ್ರಿಗೆ ಕೊಡೋದಕ್ಕೆ ನಮಗೂ ಸರಿ ಅನ್ನಿಸ್ಬಾರ್ದು. ಸೊ ಪ್ರತಿ ಸತಿ ಅದು ಬಂದಾಗ ಡ್ರೈ ವಾಶಿಗೆ ಹೋಗುತ್ತೆ, ನೀಟಾಗಿ ಕ್ಲೀನ್ ಆಗುತ್ತೆ, ಆಯನ್ ಆಗಿ ವಾಪಸ್ ಬರುತ್ತೆ. ಸೊ ಅದಾದ್ಮೇಲೆ ಇನ್ನೊಬ್ರಿಗೆ ಹೋಗೋದು. ಅಂಡ್ ಇಟ್ ಶುಡ್ ಹ್ಯಾವ್ ದಟ್ ನ್ಯೂ ಲುಕ್. ಖಂಡಿತವಾಗ್ಲೂ ಹೌದು. ಇದೆಲ್ಲ ಒಂದು ಕಸ್ಟಮರ್ ಪಾರ್ಟ್ ಆದ್ರೆ, ಮ್ಯಾನೇಜರಿಯಲ್ ಪಾರ್ಟ್ ಅಲ್ಲಿ ತಗೊಂಡ್ರೆ ನೀವು ನಿಮ್ಮ ಜೊತೆ ಕೆಲಸ ಮಾಡೋರನ್ನ ಕಾನ್ಸ್ಟೆಂಟ್ ಆಗಿ ಯು ಶುಡ್ ಹ್ಯಾವ್ ಎ ರ್ಯಾಪೋ, ಅವ್ರನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತಲ್ವಾ? ಹೌದು, ಖಂಡಿತ. ಯಾಕಂದ್ರೆ ಒಂದು ಕೈ ಕಳೆದ್ರೂ ನಿಮಗೆ ಕಷ್ಟ ಆಗುತ್ತೆ. ಹೌದು, ನಮ್ಮಲ್ಲಿ ನಾ ಹೇಳ್ದಂಗೆ 2010 ಶುರು ಮಾಡಿದಾಗಿಂದ ಇರೋರು ಕೂಡ ಇದ್ದಾರೆ ನನ್ನ ಜೊತೆ. ನೀವು ಹೇಳ್ದಂಗೆ ಕಸ್ಟಮರ್ ರ್ಯಾಪ್, ಲೇಬರ್ ಜೊತೆ ನಾವು ಎಂಪ್ಲಾಯೀಸ್ ಜೊತೆ ಯಾವ ರ್ಯಾಪೋ ಇಟ್ಕೋತೀವಿ ಅದು ತುಂಬ ತುಂಬ ಇಂಪಾರ್ಟೆಂಟ್. ಒನ್ಸ್ ವಿ ಸ್ಟಾರ್ಟ್ ಟ್ರೀಟಿಂಗ್ ದೆಮ್ ಆಸ್ ಅ ಫ್ಯಾಮಿಲಿ, ಅವರು ಅದೇ ಥರ ರೆಸ್ಪಾನ್ಸಿವ್ ಆಗಿರ್ತಾರೆ. ಇವಾಗ ನಾವು ಎಂಪ್ಲಾಯೀಸ್ನ ಅಷ್ಟೇ ಫ್ರೆಂಡ್ಲಿಯಾಗಿ ನೋಡ್ಕೋತೀವಿ. ಮತ್ತೇನಂದರೆ ಇವಾಗ ESI ಕಾರ್ಡ್ ಮಾಡ್ಕೊಡೋದ್ರಲ್ಲಿ, ಮಕ್ಕಳಿಗೆ ಎಜುಕೇಷನ್ನಲ್ಲಿ ಏಡ್ ಕೊಡೋದಿರಲಿ, ಇಲ್ಲಾಂದರೆ ಅವ್ರ ಹೆಲ್ತ್ ಇಶ್ಯೂಸ್ ಇರಲಿ, ಪ್ರತಿಯೊಂದೂ ವಿ ಹ್ಯಾವ್ ಟು ಟೇಕ್ ಕೇರ್. ಮತ್ತು ಅವ್ರ ಅಡ್ವಾನ್ಸ್ ಕೇಳ್ತಾರೆ. ಬಿಕಾಸ್ ನಾವು ಜಾಸ್ತಿ ಲೋವರ್ ಬ್ಯಾಕ್ಗ್ರೌಂಡ್ ಇರೋರನ್ನೇ ತೊಗೊಂಡಿರ್ತೀವಿ. ಬಿಕಾಸ್ ಅಟ್ಲೀಸ್ಟ್ ನಾನು ಕೆಲಸ ಶುರು ಮಾಡಿದಾಗ, ಅಂದರೆ ಕಂಪನಿ ಒಂದು ಕಟ್ಟಬೇಕು ಅಂತ ಕನಸು ಇಟ್ಕೊಂಡಾಗ ನನ್ನ ಮನಸ್ಸಲ್ಲಿ ಇದ್ದಿದ್ದು ಅದೇನೆ, ಅವಶ್ಯಕತೆ ಇದ್ದವ್ರಿಗೆ ಕೆಲಸ ಕೊಡಬೇಕು. ಇವಾಗ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಫ್ಯಾಷನ್ ಡಿಸೈನರ್ನ ಹೈಯರ್ ಮಾಡಬೇಕಾದ್ರೂ ನಾವು ಬರೀ ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೊಡ್ತಾ ಹೋದರೆ ಫ್ರೆಶರ್ಸ್ ಎಲ್ಲಿಗೆ ಹೋಗ್ತಾರೆ? ಸೊ ನನ್ನಲ್ಲಿ ಕೆಲಸ ಮಾಡ್ತಿರೋರು ಎಲ್ಲನೂ ನಾನು ಹೈಯರ್ ಮಾಡಿದಾಗೆಲ್ಲ ಫ್ರೆಶರ್ಸೇ ಇದ್ದಿದ್ದು. ಸೊ ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಕೊಟ್ಟು, ಇವಾಗ ನಾವು ಒಂದು ಕೆಲಸ ಅವರಿಗೆ ಅಸೈನ್ ಮಾಡೋದಕ್ಕೆ ಮುಂಚೆ 3 ತಿಂಗಳಾದರೂ ಮಿನಿಮಮ್ ಟ್ರೈನಿಂಗ್ ಕೊಡ್ತೀವಿ. ಇವಾಗ ನಮ್ಮಲ್ಲಿ ಹ್ಯಾಂಡ್ ವರ್ಕ್ ಮಾಡೋರ್ನೂ ಅಷ್ಟೇ, ಡೇ 1 ಅವ್ರನ್ನ ಕೂರಿಸ್ಬಿಡಲ್ಲ ಕೆಲಸದ ಮೇಲೆ. ನಾವು ಅವರಿಗೆ ಸ್ಯಾಂಪಲ್ ಪೀಸಸ್ ಕೊಟ್ಟು ಮಾಡಿಸಿ, ಅದಾದಮೇಲೆ ಅವ್ರಿಗೆ ಊಟ ತಿಂಡಿ ನೋಡ್ಕೊಳೋದಾಗಲಿ, ಓವರ್ ಟೈಮ್ ಮಾಡಿದಾಗ ಅವರಿಗೆ ಊಟ ಆಗಲಿ, ಪ್ರತಿಯೊಂದೂ ಟೇಕ್ ಕೇರ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ನೀವು ನಿಮ್ಮ ಇವ್ರನ್ನ ನೋಡ್ಕೊಳ್ಳೋವಾಗ, ನಿಮ್ಮ ಜೊತೆ ಕೆಲಸ ಮಾಡೋರನ್ನ ನೋಡ್ಕೊಳ್ಳೋವಾಗ, ಈ ಆರ್ಟಿಸನ್ಸ್ ಇರಬಹುದು, ಟೈಲರ್ಸ್ ಇರಬಹುದು, ಎಷ್ಟು ಬ್ರಾಂಚಸ್ ಇಟ್ಕೊಂಡಿದ್ದೀರಾ? ನಾನು ಇವಾಗ ಸದ್ಯಕ್ಕೆ 2 ಬ್ರಾಂಚ್ ಓಪನ್ ಮಾಡಿದ್ದೀನಿ. ಮೊದಲನೇದು ಹೇಳಬೇಕು ಅಂತ ಹೇಳಿದ್ರೆ 2010 ಶುರು ಮಾಡಿದ್ದು ವಾರ್ಡ್ರೋಬ್ ಅಂತ ಶುರು ಮಾಡಿದ್ದು ನಾನು. ಅವಾಗ ನನ್ನ ಮಗಳು ತುಂಬ ಚಿಕ್ಕವಳು, 1 ವರ್ಷ 5 ತಿಂಗಳು ಮಗು. ಸೊ ತುಂಬ ಕಷ್ಟ ಆಗಿದ್ದು ನನಗೆ ಅಂದರೆ ಆವಾಗಲೇ ಮಗುನೂ ಸಂಭಾಳಿಸಿ ಇದನ್ನು ಶುರು ಮಾಡಿ ಬಿಸ್ನೆಸ್ ಶುರು ಮಾಡಿದಾಗ ಅದು ಮತ್ತೊಂದು ಮಗು ಥರನೇ. ನಿಮಗೆ ಎಲ್ಲನೂ ಟೇಕ್ ಕೇರ್ ಮಾಡ್ಬೇಕು. ನೀವು ಮಗುನ ಎಷ್ಟು ಜೋಪಾನವಾಗಿ ನೋಡ್ಕೋತೀರಾ, ಬಿಸ್ನೆಸ್ಸು ಅದೇ ಥರನೇ. ಅದು ಒಂದು ಸ್ಟೆಬಿಲಿಟಿಗೆ ಬರೋವರೆಗೂ ಕಷ್ಟ, ತುಂಬಾ ಕಷ್ಟ. ಸೊ ಅವಳನ್ನ ಇಟ್ಕೊಂಡು ತುಂಬ ಕಷ್ಟ ಆಯಿತು. ಬಟ್ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವುಮೆನ್ನು ಯಾವುದೇ ಒಂದು ಕೆರಿಯರಲ್ಲಿ, ವೆದರ್ ಬಿಸ್ನೆಸ್ಸಲ್ಲಾಗಲಿ, ಅವಳು ಕಾರ್ಪೊರೇಟ್ ವರ್ಲ್ಡಲ್ಲಾಗಲಿ ಬೆಳಿಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ ದ್ಯಾಟ್ ಕೇಸ್ ಡೆಫಿನೆಟ್ಲಿ ಐ ವುಡ್ ಥ್ಯಾಂಕ್ ಮೈ ಹಸ್ಬೆಂಡ್, ಬಿಕಾಸ್ ವೆರಿ ಸಪೋರ್ಟಿವ್. ಸೊ ಮನೆ ನೋಡ್ಕೊಳೋದಾಗಲಿ, ಮಕ್ಕಳನ್ನ ಸಂಭಾಳಿಸೋದಾಗಲಿ ತುಂಬ ಕಷ್ಟ ಅನ್ನಿಸ್ಲಿಲ್ಲ ನನಗೆ ಅವಾಗ. ನನ್ನ ಮಗ ಹುಟ್ಟಿದ್ಮೇಲೆ ಮತ್ತೆ ನಾನು ಬ್ರೇಕ್ ತೊಗೊಬೇಕು ಅಂತ ಅನ್ಸಕ್ಕೆ ಶುರು ಆಯಿತು. ಯಾಕಂದರೆ 2 ಮಕ್ಕಳು ನೋಡ್ಕೊಳೋದು ಈಸಿ ಅನ್ನಿಸ್ಲಿಲ್ಲ ನನಗೆ. ಸೊ ಐ ಟುಕ್ ಅ ಬ್ರೇಕ್ ಆಫ್ 1 year. ಸೊ ಅದನ್ನು ವಾರ್ಡ್ರೋಬ್ ಅನ್ನೋದನ್ನ ನಾನು ಕ್ಲೋಸ್ ಡೌನ್ ಮಾಡಲಿಲ್ಲ, ರಾದರ್ ಐ ಸೋಲ್ಡ್ ಇಟ್. Because it was a challenge for me to pick up between the personal and the professional. ಸೊ ಅವಾಗ ನನ್ನ ಪ್ರಕಾರ ಎಲ್ಲ ತಾಯಿಗಂದ್ರಿಗೂ ಮಕ್ಕಳೇ ಮುಖ್ಯ ಅಂತ ಅನ್ಸುತ್ತೆ. ಸೊ ಐ ಟುಕ್ ಅ ಬ್ರೇಕ್. ಬಟ್ ಆದರೆ ಅದು ಒಳಗಡೆ ತುಡಿತಾ ಎಷ್ಟಿತ್ತು ಅಂದರೆ ಮನೇಲಿ ಕೂರಕ್ಕೆ ಬಿಡಲಿಲ್ಲ ನಾನು ಇಲ್ಲ ಮತ್ತೆ ಶುರು ಮಾಡಲೇಬೇಕು ಅಂತ ಅನ್ಸಿದ್ದು. ಮತ್ತೆ ತಿರ್ಗಾ 2015 ಶುರು ಮಾಡಿದೆ. ಅಂದರೆ 2013 ಕ್ಲೋಸ್ ಡೌನ್ ಮಾಡಿದೆ. 2015 ಐ ಟುಕ್ ಅ ಬ್ರೇಕ್ ಆಫ್ ಎಕ್ಸಾಕ್ಟ್ಲಿ 1 year ಇನ್ ಬಿಟ್ವೀನ್. ತೊಗೊಂಡು ಮತ್ತೆ ಬ್ರೈಡ್ಸ್ ಆ್ಯಂಡ್ ಬ್ರೇಡ್ಸ್ ಅಂತ ಹೊಸ ಕಂಪನಿ ಶುರು ಮಾಡಿ ನನ್ನ ಗ್ಯಾರಾಜಲ್ಲಿ ಶುರು ಮಾಡಿದ್ದು ನಾನು, ವಿತ್ 1 ಟೈಲರ್ 1 ಮಷೀನ್ ಇಟ್ಕೊಂಡು ಸೆಕೆಂಡ್ ಟೈಮ್. ಬಟ್ ಮೊದಲು ಇದ್ದಿದ್ದು ಎಕ್ಸ್ಪೀರಿಯನ್ಸ್ ಎಷ್ಟು ಕಾನ್ಫಿಡೆನ್ಸ್ ಕೊಟ್ಟಿತ್ತು ಅಂತ ಹೇಳಿದ್ರೆ, ಆ್ಯಡ್ ಆನ್ ಮಾಡ್ಕೊಳೋದಕ್ಕೆ ತುಂಬ ಟೈಮ್ ತೊಗೊಳ್ಲಿಲ್ಲ ನನಗೆ. ಸೊ ಡೌನ್ ದ ಲೈನ್ 6 months ವಿ ಸ್ಟಾರ್ಟೆಡ್ ಎಕ್ಸ್ಪ್ಯಾಂಡಿಂಗ್. ಸೊ ಇವಾಗ ನಂದು 2ನೇ ಬ್ರಾಂಚ್ ಶುರು ಆಗಿದೆ, ನಂದಿನಿ ಲೇಔಟಲ್ಲಿ. ಐ ಹ್ಯಾವ್ ಒಂದು ಟೀಮ್ ಆಲ್ರೆಡಿ ವರ್ಕ್ ಮಾಡ್ತಾ ಇದೆ, 15 ಜನ ಕೆಲಸ ಮಾಡ್ತಿದ್ದಾರೆ. ಇವಾಗ ಇನ್ನೊಂದು ಟೀಮ್ ರೆಡಿ ಆಗಿದೆ. ಅಂದರೆ ನಿಮ್ಮ ಪರ್ಸನಲ್ ಫ್ಯಾಮಿಲಿ ಎಕ್ಸ್ಪ್ಯಾನ್ಷನ್ ಜೊತೆಗೆ ನಿಮ್ಮ ಈ ಕೆರಿಯರ್ ಇದು ಎಕ್ಸ್ಪ್ಯಾನ್ಷನ್ ಆಗ್ತಾ ಹೋಗಿದೆ. ಖಂಡಿತ. ಸೊ ನಿಮ್ಮ ಮಕ್ಕಳಿಗೆ ಎಷ್ಟು ವಯಸ್ಸೋ ನಿಮ್ಮ ಇಂಡಸ್ಟ್ರಿ, ನಿಮ್ಮ ಕಂಪನಿಗೂ ಅಷ್ಟೇ ವಯಸ್ಸು. ಮೊದಲನೇದ್ರ ಜೊತೆ ಮೊದಲನೇದು, ಎರಡನೇ ಜೊತೆ ಎರಡನೇದು. ಹೌದು, ಖಂಡಿತ. ಇದನ್ನ ಅಷ್ಟೇ ಪ್ರೀತಿಯಾಗಿ ನೋಡ್ಕೊಳ್ತಿದ್ದೀರಾ. ಈ ಒಂದು ಹಾದಿಯಲ್ಲಿ ನಿಮಗೆ ಎಲ್ಲ ರೀತಿಯ ಯಶಸ್ಸು ಸಿಕ್ಕಲಿ. ನೀವು ಇವತ್ತು ಕೊಟ್ಟಂಥ ಮಾಹಿತಿ ಏನಿದೆಯಲ್ಲ, ಅದು ಬೇರೆ ಮಹಿಳೆಯರಿಗೂ ಸ್ಫೂರ್ತಿದಾಯಕವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಭಾಗವಹಿಸಿದ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.